ಬ್ರೇಕ್ಫಾಸ್ಟ್ ಇರಲಿ ಅಥವಾ ಸಣ್ಣ ಪುಟ್ಟ ಹಸಿವಿರಲಿ ಅಥವಾ ಟಿಫಿನ್ ಬಾಕ್ಸ್ ಇರಲಿ, ಎಲ್ಲದಕ್ಕೂ ತುಂಬಾ ರುಚಿಯಾಗಿರುವಂತಹ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ಅದಕ್ಕಾಗಿ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡಿನಿ ನಾನು. ಮತ್ತು ಅದನ್ನು ಇವಾಗ ದಪ್ಪ ದಪ್ಪ ಕಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ನೀವಿದು ತುರಿಯೋ ಮಣೆಲಿಂತ ತುರ್ಕೊಂಡು ತೊಗೊಂಡ್ರು ಭೀ ನಡೆಯುತ್ತೆ. ನನಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಈ ರೀತಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿನಿ. ಇವಾಗ ಕ್ಲೀನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊತಿದ್ದೀನಿ. ಮತ್ತು ಈ ರೆಸಿಪಿ ದೊಡ್ಡವರಿಗೆ ಅಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟೊಂದು ರುಚಿಯಾಗಿರುವಂತಹ ರೆಸಿಪಿ ಇದು. ಓಕೆ ನೋಡಿ, ಕ್ಲೀನಾಗಿ ನಾನು ಒಂದು ಸ್ವಲ್ಪ ತೊಳ್ಕೊಂಡು ಈ ರೀತಿ ಜಲ್ಡಿಯಲ್ಲಿ ಹಾಕಿಟ್ಟಿದ್ದೀನಿ, ಅಂದರೆ ನೀರೆಲ್ಲ ಕೆಳಗಡೆ ಹೋಲಿ ಅಂಥೇಳಿ. ಇವಾಗ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊತಿದ್ದೀನಿ. ಮತ್ತು ಕ್ಯಾಬೇಜ್ ಡ್ರೈ ಆದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ. ಮತ್ತು ಯಾವ ರೀತಿ ರುಬ್ಕೋಬೇಕಂದ್ರೆ, ನಾವು ಯಾವ ರೀತಿ ತುರ್ಕೊತೀವಿ ನೋಡಿ ಅದೇ ರೀತಿ ರುಬ್ಕೊಳ್ಳಿ. ಅಂದರೆ ಸ್ಮೂತಾಗಿ ರುಬ್ಕೋಬಾರ್ದು, ತರಿಯಾಗಿ ಇದನ್ನು ನಾನು ರುಬ್ಕೊತಿದ್ದೀನಿ. ಓಕೆ ನೋಡಿ, ಒಂದು ಬ್ಯಾಚ್ ಇವಾಗ ರುಬ್ಕೊಂಡಾಗಿದೆ. ಅಂದರೆ ನಾವು ಯಾವ ರೀತಿ ತುರ್ಕೊತೀವಿ ನೋಡಿ ಅದೇ ರೀತಿ ರುಬ್ಕೊಂಡು ನಾನಿಲ್ಲಿ ನೋಡ್ತಿರ್ಬೋದು. ಇವಾಗ ಎಲ್ಲನೂ ಸೇರಿಸಿ ನಾನು ಇದೇ ರೀತಿ ರುಬ್ಕೊತಿದ್ದೀನಿ. ಅಂದರೆ ಸುಮಾರು ನನಗೆ ಇಲ್ಲಿ 3 ಕಪ್ ಆಗುವಷ್ಟು ಈ ಕ್ಯಾಬೇಜ್ ತುರಿ ಸಿಕ್ಕಿದೆ. ಓಕೆ, ಇವಾಗ 3 ಕಪ್ ಆಗುವಷ್ಟು ಕ್ಯಾಬೇಜ್ ತುರಿ ಸಿಕ್ಕಿದೆ ನಮಗೆ. ಇಲ್ಲಿ ನಾನು ಒಂದು 2 ಕಪ್ ಆಗುವಷ್ಟು ಅಕ್ಕಿನ ನಾನು ಒಂದು 2-3 ತಾಸು ನೆನೆ ಹಾಕಿ ತೊಗೊತಿದ್ದೀನಿ. ಅಥವಾ ನಿಮಗೆ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡೋದಿತ್ತಂದರೆ ನೀವು ರಾತ್ರಿನೇ ನೆನೆ ಹಾಕಿ ತೊಗೋಬೋದು. ಇವಾಗ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಒಂದು ಬ್ಯಾಚ್ ಆಗುವಷ್ಟು ಹಾಕ್ಕೊಂಡಿನಿ. ಇವಾಗ ನಾನು ಹಾಗೇ ಮೊದಲಿಗೆ ರುಬ್ಕೊತಿದ್ದೀನಿ. ಗಟ್ಟಿಯಾಗಿರಬೇಕು, ಸ್ಮೂತಾಗಿರಬೇಕು, ಆ ರೀತಿ ರುಬ್ಕೊಳ್ಳಿ. ಮತ್ತು ನೀರು ಜಾಸ್ತಿ ಇದಕ್ಕೆ ನೀರು ಹಾಕಬಾರ್ದು ನೋಡಿ, ಒಂದು ಸ್ವಲ್ಪನೇ ರುಬ್ಕೊಂಡಿನಿ ನಾನು. ಇವಾಗ ಇದಕ್ಕೆ ಒಂದು 3 ಚಮಚ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ. ಇಲ್ಲಿ ನೀರು ಬದಲಾಗಿ ನೀವು ಮೊಸರೇ ಹಾಕ್ಕೊಂಡು ರುಬ್ಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರದ್ದು. ಅದ್ರ ಜೊತೆಗೆ ಒಂದು 3 ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿನಿ, ಅದನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೀನಿ. ಅಂದರೆ 2 ಕಪ್ ಅಕ್ಕಿಗೆ ಒಂದು 3 ಆಲೂಗಡ್ಡೆನ ಬೇಕಾಗುತ್ತೆ ಇಲ್ಲಿ. ಅಂದರೆ ಈ ಆಲೂಗಡ್ಡೆ ಕೂಡ ನೀವು ಸ್ಕಿಪ್ ಮಾಡದೆ ಹಾಕಬೇಕು, ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಒಂದು 1.5 ಆಲೂಗಡ್ಡೆ ಇದರಲ್ಲಿ ಹಾಕಿದ್ದೀನಿ ನಾನಿವಾಗ. ಓಕೆ, ಆಲೂಗಡ್ಡೆ ಮತ್ತು ಮೊಸರು ಹಾಕ್ಕೊಂಡು ರುಬ್ಕೊಂಡಾಗಿದೆ ಇವಾಗ. ಮತ್ತು ಗಟ್ಟಿಯಾಗೇ ಇರಬೇಕು ಇದು, ಯಾಕಂದರೆ ಈ ಕ್ಯಾಬೇಜ್ ಕೂಡ ಅಷ್ಟೇ ನೀರು ಬಿಡುತ್ತೆ, ಸಾಕಷ್ಟು ಇದರಲ್ಲಿ ನೀರು ಇರುತ್ತೆ. ಹೀಗಾಗಿ ಈ ಹಿಟ್ಟನ್ನ ನೀವು ಗಟ್ಟಿಯಾಗಿ ರುಬ್ಕೊಳ್ಳಿ. ಮೊಸರು ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಮಾತ್ರ ರುಬ್ಕೊಳ್ಳಿ, ನೀರನ್ನ ಹಾಕ್ಕೋಬಾರ್ದಿಲ್ಲಿ. ಅಂದರೆ ರುಬ್ಬಕ್ಕೆ ನೀರನ್ನ ಯೂಸ್ ಮಾಡಬಾರ್ದಿಲ್ಲಿ. ಅದೇ ರೀತಿ ನಾನು ಇನ್ನೊಂದು ಬ್ಯಾಚ್ ಕೂಡ ರುಬ್ಕೊತಿದ್ದೀನಿ. ಅಕ್ಕಿ ಹಾಕಿದ್ದೀನಿ ಮತ್ತು ಒಂದು 3 ಚಮಚ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಹಾಗೇ ರುಬ್ಕೊಂಡು ನಂತರ ಇದಕ್ಕೆ ನಾನು ಆಲೂಗಡ್ಡೆನ ಸೇರಿಸ್ಕೊತಿದ್ದೀನಿ. ಓಕೆ ನೋಡಿ, ಸ್ವಲ್ಪ ರುಬ್ಕೊಂಡಾಗಿದೆ ಇವಾಗ. ಮತ್ತು ಇದರಲ್ಲಿ ನೀವು ಆಲೂಗಡ್ಡೆ ಕೂಡ ಸ್ಕಿಪ್ ಮಾಡದೆ ಹಾಕಬೇಕು. ಮತ್ತು ಅಕ್ಕಿ ಜೊತೆಗೇ ನೀವು ಆಲೂಗಡ್ಡೆ ಹಾಕ್ಕೊಂಡು ರುಬ್ಬಾರ್ದು. ಮೊದಲಿಗೆ ಅಕ್ಕಿನ ಒಂದು ಸ್ವಲ್ಪ ರುಬ್ಕೊಳ್ಳಿ, ನಂತರ ಇದರಲ್ಲಿ ಆಲೂಗಡ್ಡೆ ಹಾಕ್ಕೊಂಡು ರುಬ್ಕೊಳ್ಳಿ. ಓಕೆ ನೋಡಿ, ಒಂದು 1.5 ಆಲೂಗಡ್ಡೆ ಕೂಡ ನಾನು ಇಲ್ಲಿ ಹಾಕಾಗಿದೆ ಕಟ್ ಮಾಡ್ಕೊಂಡು. ಮತ್ತು ಇದನ್ನು ಗಟ್ಟಿಯಾಗಿ ರುಬ್ಕೊತಿದ್ದೀನಿ. ಓಕೆ ನೋಡಿ, ಇದು ಕೂಡ ರುಬ್ಕೊಂಡಾಗಿದೆ ಇವಾಗ ಇದರಲ್ಲಿ ಹಾಕ್ಕೊತಿದ್ದೀನಿ. ಈ ರೀತಿ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿದ್ದರೆ ಏನಾಗುತ್ತೆ, ಇಲ್ಲಿ ಕ್ಯಾಬೇಜ್ ನೀರು ಬಿಡುತ್ತೆ ಅಲ್ವಾ, ಸರಿ ಹೊಂದುತ್ತೆ ಅದು. ಓಕೆ ನೋಡಿ, ಎಲ್ಲನೂ ಅಕ್ಕಿ ನಾನು ರುಬ್ಕೊಂಡಾಗಿದೆ. ಅಂದರೆ 3 ಕಪ್ ಕ್ಯಾಬೇಜ್ಗೆ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ತುರಿದಂತಹ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು 2 ಈರುಳ್ಳಿ ಹಾಕ್ತಿದ್ದೀನಿ ಇದರಲ್ಲಿ. ಮತ್ತು 1 ಕಪ್ ಆಗುವಷ್ಟು ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಮತ್ತು ಇದರಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಸ್ವಲ್ಪನೇ ಕಮ್ಮಿ ಹಾಕಿದ್ದೀನಿ, ಮಕ್ಕಳು ಇರೋದ್ರಿಂದ. ಈಗ ಮತ್ತು ನೀವು ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಹಾಕ್ಬೋದು ನೀವಿಲ್ಲಿ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಜಾಸ್ತಿ ಗಟ್ಟಿ ಅನಿಸ್ತಿದೆ ಅನ್ನೋದಾದರೆ ನೀವಿಲ್ಲಿ ಮೊಸರೇ ಹಾಕ್ಕೊಳ್ಳಿ, ನೀರು ಹಾಕ್ಕೋಬಾರ್ದಿಲ್ಲಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಓಕೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ. ನಾನಿದು ಒಂದು 5 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಅಲ್ಲಿ ತನಕ ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ. ಓಕೆ, ಇವಾಗ ಎಣ್ಣೆ ಹಾಕಿದ್ದೀನಿ ಸ್ವಲ್ಪನೇ. ಎಣ್ಣೆ ಗರಂ ಆದಮೇಲೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ಲೈಟಾಗಿ ಇವೆರಡು ಬೇಳೆ ಕೆಂಪಾಗಲಿ ಅಲ್ಲಿ ತನಕ ವೇಟ್ ಮಾಡಿ.
ಮತ್ತು ಈ ರೆಸಿಪಿ ಜೊತೆನೇ ಈ ಚಟ್ನಿ ತಿನ್ನಬೇಕಂತೇನಿಲ್ಲ. ನೀವು ಇದನ್ನು ದೋಸೆ, ಇಡ್ಲಿ, ಪಡ್ಡು ಎಲ್ಲದಕ್ಕೂ ತಿನ್ಬೋದು. ಓಕೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಾದಮೇಲೆ 1-2 ಈರುಳ್ಳಿ ಹಾಕಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡ್ಕೊಂಡು. ಇವಾಗ ಈ ಈರುಳ್ಳಿ ಸ್ವಲ್ಪನೇ ಸಾಫ್ಟ್ ಆಗಲಿ ಅಥವಾ ಹಸಿ ವಾಸನೆ ಹೋದ್ರೆ ಸಾಕಾಗುತ್ತೆ, ಅಲ್ಲಿ ತನಕ ಇದನ್ನು ಹುರ್ಕೊತಿದ್ದೀನಿ. ಓಕೆ, ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು 2-3 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲ ಅನ್ನೋದಾದರೆ ನೀವಿಲ್ಲಿ ರೆಡ್ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಅಂದರೆ 1-2 ಈರುಳ್ಳಿ, 3 ಟೊಮೊಟೊ ಯೂಸ್ ಮಾಡಿದ್ದೀನಿ ಇದಕ್ಕೆ ನಾನಿಲ್ಲಿ. ಇವಾಗ 1-3 ನಿಮಿಷ ಮುಚ್ಚಿಡ್ತಿದ್ದೀನಿ. ಓಕೆ ನೋಡಿ, 1-3 ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ನೋಡ್ತಿರ್ಬೋದು, ಇಷ್ಟಾದ್ರೆ ಸಾಕಾಗುತ್ತೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ನಾನು ಇಲ್ಲಿ ಕಡಾಯಿನ ಕೆಳಗೆ ಇಟ್ಕೊಂಡಿನಿ. ಮತ್ತು 5 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದ, ಅಂದರೆ ತುಂಬ ಬಿಸಿ ಇತ್ತಲ್ವ, ಹೀಗಾಗಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ಅಂದರೆ ಬಿಸಿ ಬಿಸಿ ಇರುವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಬಾರ್ದು. ಇವಾಗ ಒಂದು ಸ್ವಲ್ಪನೇ ನೀರು ಹಾಕ್ತಿದ್ದೀನಿ ಅದಕ್ಕೆ ರುಬ್ಬೋಕ್ಕೆ. ಓಕೆ ನೋಡಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾನು ರುಬ್ಕೊತಿದ್ದೀನಿ. ಸ್ಮೂತ್ ಆಗಿರಬೇಕು, ಆ ರೀತಿ ರುಬ್ಕೊಳ್ಳಿ. ಓಕೆ ನೋಡಿ, ರುಬ್ಕೊಂಡಾಗಿದೆ. ಇವಾಗ ನಮ್ಮ ಚಟ್ನಿ ತಯಾರಾಗಿದೆ. ಇವಾಗ ಇದಕ್ಕೆ ತಡ್ಕ ಕೊಡಬೇಕು. ಓಕೆ ನೋಡಿ, ಈ ಚಟ್ನಿನ ಇದರಲ್ಲಿ ಹಾಕಾಗಿದೆ. ಇವಾಗ ಇದಕ್ಕೆ ಒಂದು ಸಣ್ಣದಾಗಿ ತಡ್ಕ ಕೊಡಬೇಕು. ಹೀಗಾಗಿ ನಾನಿಲ್ಲಿ ಒಂದು ತಡ್ಕ ಪ್ಯಾನ್ ಇಟ್ಕೊಂಡಿನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕ್ತಿದ್ದೀನಿ. ಓಕೆ, ಇವಾಗ ಸಾಸಿವೆ ಚಟಪಟ ಅಲ್ಲಿ ತನಕ ವೇಟ್ ಮಾಡಿ. 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಉದ್ದಿನಬೇಳೆ ಕೆಂಪಾಗಲಿ. ಓಕೆ, 1 ಪಾವು ಚಮಚ ಆಗುವಷ್ಟು ಹಿಂಗೆ ಕೂಡ ಹಾಕ್ಕೊತಿದ್ದೀನಿ ನಾನಿಲ್ಲಿ. ಓಕೆ, ಇವಾಗ ಉದ್ದಿನಬೇಳೆ ಕೆಂಪಾದಮೇಲೆ ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಓಕೆ, ಇವಾಗ ತಯಾರಾಗಿದೆ ನಮ್ಮ ಚಟ್ನಿ. ಸೊ ಈ ಚಟ್ನಿ ಮೇಲೆ ಹಾಕಿದರೆ ಸಾಕು, ನಮ್ಮ ರುಚಿಯಾಗಿರುವಂತಹ ಕೆಂಪು ಚಟ್ನಿ ತಯಾರಾಗಿದೆ. ಸೊ ಮೊದಲೇ ಹೇಳಿದಾಗೆ ನೀವು ಇದನ್ನು ದೋಸೆ, ಇಡ್ಲಿ, ಪಡ್ಡು ಮತ್ತು ವಡ ಎಲ್ಲದಕ್ಕೂ ತಿನ್ಬೋದು ಈ ಚಟ್ನಿ. ಓಕೆ ನೋಡಿ, ನಮ್ಮ ಚಟ್ನಿ ತಯಾರಾಗಿದೆ. ಇವಾಗ ಇಲ್ಲಿ ಹಿಟ್ಟು ಕೂಡ ಒಂದು 10 ನಿಮಿಷ ಆಗಿದೆ. ಇವಾಗ ಇದಕ್ಕೇನು ಬಿಡಬೇಕಂತೇನಿಲ್ಲ, ದಿಢೀರಾಗಿ ಮಾಡ್ಕೋಬೋದು ನೀವು ಇದು ರೆಸಿಪಿ, ಯಾಕಂದರೆ ನಾವು ಮೊಸರು ಹಾಕಿರ್ತೀವಲ್ಲ, ಹೀಗಾಗಿ. ಓಕೆ ನೋಡಿ, ಹಿಟ್ಟು ನೋಡ್ತಿರ್ಬೋದು ನೀವು ಯಾವ ರೀತಿ ಆಗಿದೆ ಅಂತೇಳಿ. ಜಾಸ್ತಿ ತಿಳಿನೂ ಇಲ್ಲ ಮತ್ತು ಜಾಸ್ತಿ ಗಟ್ಟಿನೂ ಇಲ್ಲ, ಇದೇ ರೀತಿಯಾಗಿರಬೇಕು. ಇವಾಗ ಇದರಲ್ಲಿ ನಾನು ಒಂದು 2 ಭಾಗ ಮಾಡ್ಕೊತಿದ್ದೀನಿ, ಇದು ಜಾಸ್ತಿ ಇದೆ ಅಲ್ವಾ, ಹೀಗಾಗಿ. ಇವಾಗ ಒಂದು ಭಾಗದಲ್ಲಿ ಮಾತ್ರ ನಾನು ಇದರಲ್ಲಿ ಇನೋ ಹಾಕ್ಕೊತಿದ್ದೀನಿ, ಒಂದು ಅರ್ಧ ಪಾಕೆಟ್ ಆಗುವಷ್ಟು. ನೀವಿಲ್ಲಿ ಇನೋದ ಬದಲಾಗಿ ಅಡುಗೆ ಸೋಡಾ ಕೂಡ ಹಾಕೋಬೋದು, ಅಥವಾ ನಿಮಗೆ ಇನೋನು ಇಷ್ಟ ಇಲ್ಲ, ಅಡುಗೆ ಸೋಡಾನು ಇಷ್ಟ ಇಲ್ಲ ಅನ್ನೋದಾದರೆ ಈ ಹಿಟ್ಟಿಗೆ ನೀವು ಒಂದು 4-5 ತಾಸು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಇನೋ ಅಥವಾ ಸೋಡಾ ಹಾಕೋದೇನು ಬೇಕಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು ನೀವಿಲ್ಲಿ. ಓಕೆ, ಒಂದು ಸ್ವಲ್ಪನೇ ನೀರು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಈನೋ ಪೌಡರ್ ಹಾಕಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ನೀವು ಈನೋ ಅಥವಾ ಸೋಡಾ ಹಾಕಿದರೆ ಕೊನೆಯಲ್ಲೇ ಹಾಕಿ ರೆಸ್ಟ್ ಮಾಡೋಕ್ಕೆ ಬಿಡಬಾರ್ದು. ಇದಕ್ಕೆ ಹಾಕಿದ ಮೇಲೆ ಹಾಗೇ ತಕ್ಷಣ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡಾಗಿದೆ. ಈ ಕಡೆ ತವಾ ಕೂಡ ಗರಂ ಆಗಿದೆ. ಸಣ್ಣ ಪ್ಯಾನ್ ಇಟ್ಕೊಂಡಿನಿ ನಾನಿಲ್ಲಿ. ನಿಮ್ಮಲ್ಲಿ ಈ ರೀತಿ ಸಣ್ಣ ಪ್ಯಾನ್ ಇಲ್ಲ ಅನ್ನೋದಾದರೆ ನೀವು ದೊಡ್ಡ ಪ್ಯಾನ್ ಬರುತ್ತೆ ಅಲ್ಲ, ಅದನ್ನು ಕೂಡ ಇಟ್ಕೋಬೋದು. ಅದು ಇಲ್ಲ ಅನ್ನೋದಾದರೆ ದೋಸೆ ತವನ ಮೇಲೆ ಕೂಡ ಈ ರೆಸಿಪಿನ ನೀವು ಮಾಡ್ಕೋಬೋದು. ಓಕೆ, 1 ಚಮಚ ಆಗುವಷ್ಟು ಹಾಕಿದ್ದೀನಿ. ಇವಾಗ ಸ್ಲೋ ಗ್ಯಾಸಿನ ಮೇಲೆ ನಾನು 1-2 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ಮತ್ತು ಗ್ಯಾಸ್ ಸ್ಲೋನೇ ಇರಬೇಕು. ಓಕೆ ನೋಡಿ, ಮೇಲೆ ಎಲ್ಲ ಡ್ರೈ ಆಗಿದೆ. ಮತ್ತು ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಇದನ್ನು ನಾನು ಉಲ್ಟಾ ಹಾಕ್ಕೊತಿದ್ದೀನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಮೇಲಿನ ಲೇಯರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಸೊ ಫ್ರೆಂಡ್ಸ್, ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ ಇದು. ನೀವು ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು ಈ ರೆಸಿಪಿ, ಅಷ್ಟು ಸರಿಯಾಗಿ ಅನಿಸುತ್ತೆ ತಿನ್ನುವಾಗ ಇದು. ಸೊ ಇನ್ನೊಂದು ಕೂಡ ಅದೇ ರೀತಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆದಮೇಲೆ 1 ಚಮಚ ಆಗೋವಷ್ಟು ಹಿಟ್ಟು ಹಾಕಿದ್ದೀನಿ. ಮತ್ತು ಸ್ಲೋ ಗ್ಯಾಸ್ನಲ್ಲಿ 1-2 ನಿಮಿಷ ಆಗೋ ತನಕ ಮುಚ್ಚಿಟ್ರೆ ಸಾಕಾಗುತ್ತೆ. ಓಕೆ ನೋಡಿ, ಮೇಲೆ ಡ್ರೈ ಆಗಿದೆ. ಮತ್ತು ಒಂದು ಸ್ವಲ್ಪನೇ ಮೇಲೆ ಎಣ್ಣೆ ಹಾಕಿ ಇದನ್ನು ನಾನು ಉಲ್ಟಾ ಹಾಕ್ಕೊತಿದ್ದೀನಿ. ಉಲ್ಟಾ ಕೂಡ ಅಷ್ಟೇ 1-2 ನಿಮಿಷ ಆಗೋ ತನಕ ಮುಚ್ಚಿಟ್ರೆ ತಯಾರಾಗುತ್ತೆ ಇದು. ನೋಡಿ, ಇದು ಕೂಡ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಸೊ ನೀವು ಹುಡ್ಕೊಂಡು ಬಂದು ಥ್ಯಾಂಕ್ ಯು ಹೇಳ್ತೀರಾ, ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿದರೆ, ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟ್. ಓಕೆ ನೋಡಿ, ಇದು ಕೂಡ ಅಷ್ಟೇ ತಯಾರಾಗಿದೆ ನಮ್ಮ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ರೆಸಿಪಿ.
ನೋಡಿ. ಮತ್ತು ನೀವು ಗರಂ ಗರಂ ಅಥವಾ ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು. ಅಥವಾ ನಿಮಗೆ ಈ ಚಟ್ನಿ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಕಾಯಿ ಚಟ್ನಿ ಕೂಡ ತಿನ್ಬೋದು, ಅಥವಾ ಟೊಮೆಟೊ ಕೆಚಪ್ ಕೂಡ ತಿನ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ.